ನಮಸ್ಕಾರ ವೀಕ್ಷಕರೇ, ಧ್ರುವತಾರೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸಿಂಚನಾ ವಿರೂಪಾಕ್ಷಿ. ಜಂಬದ ಹೆಣ್ಣು ಅಂದರೆ ಅವಳದೇ ಆದ ಆ ಸಿಡುಕು, ಆ ಭಾವ, ಆ ನಡೆ, ಸಿಡುಕಿನ ನುಡಿಗಳನ್ನ ನಟನೆಯಲ್ಲಿ ನೋಡಿದ್ದೀರಾ ಅಲ್ವಾ? ಆ ಜಂಬದ ಹೆಣ್ಣು ಅಂದರೆ ಯಾರು ಅಂತ ಊಹಿಸ್ತೀರಾ? ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಜಂಬದ ಹುಡುಗಿ ಅಂತಾನೆ ಹೆಸರಾದಂಥವ್ರು, ನಮ್ಮ ಬೆಳ್ಳಿ ಪರದೆಯ ಬಜಾರಿ ಹುಡುಗಿ, ಹಠಮಾರಿ ಹೆಣ್ಣು, ಕಲಾ ಮಯೂರಿ ಅಂತಾನೆ ಹೆಸರಾದಂತಹ ಮಂಜುಳಾ ಅವರು. ಬನ್ನಿ ಇವರ ಹುಟ್ಟು ಹೇಗಿತ್ತು, ಇವರ ಬದುಕು ಹೇಗಿತ್ತು ಅನ್ನೋದನ್ನು ನೋಡೋಣ. ಏಪ್ರಿಲ್ 5, 1951ರಂದು ತುಮಕೂರು ಜಿಲ್ಲೆಯ ಹೊನೇನಹಳ್ಳಿ ಗ್ರಾಮದಲ್ಲಿ ಜನಿಸ್ತಾರೆ. ಮನೆ ಕಟ್ಟಿ ನೋಡು ಅನ್ನೋ ಒಂದು ಚಿತ್ರದ ಮೂಲಕ ಬಾಲನಟಿಯಾಗಿ ಚಿತ್ರರಂಗವನ್ನು ಪ್ರವೇಶಿಸಿದ ಇವರು ಮುಂದೆ ಯಾರ ಸಾಕ್ಷಿ ಅನ್ನೋ ಒಂದು ಚಿತ್ರದ ಮೂಲಕ ನಾಯಕಿಯಾಗಿ ಹೊರಹೊಮ್ಮುತ್ತಾರೆ. ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದಂಥ ಇವರು ಯಶಸ್ವಿ ನಾಯಕ ಶ್ರೀನಾಥ್ ಅವರೊಂದಿಗೆ ಸುಮಾರು 35 ಚಿತ್ರಗಳಲ್ಲಿ ಒಟ್ಟಿಗೆ ಅಭಿನಯಿಸ್ತಾರೆ. ನಂತರ ಹಲವಾರು ಚಿತ್ರಗಳಲ್ಲಿ ನಟಿಸಿದ ಇವರು ತಮ್ಮ ವೃತ್ತಿ ಜೀವನದಲ್ಲಿ 100ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸ್ತಾರೆ. ಇವರು ಸಂಪತ್ತಿಗೆ ಸವಾಲ್ ಚಿತ್ರದಲ್ಲಿ ಹಳ್ಳಿಯ ಬಜಾರಿಯಾಗಿ, 2 ಕನಸು ಚಿತ್ರದಲ್ಲಿ ಹದಿಹರೆಯದ ಪ್ರೇಮಿಯಾಗಿ, ನಿನಗಾಗಿ ನಾನು ಚಿತ್ರದಲ್ಲಿ ಉನ್ಮತ್ತ ಚೆಲುವೆಯಾಗಿ, ಮಯೂರ ಚಿತ್ರದಲ್ಲಿ ರಾಜಕುಮಾರಿಯಾಗಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ನಮ್ಮ ಕನ್ನಡ ಕಲಾ ರಸಿಕರ ಹೃದಯದಲ್ಲಿ ಮೋಹಕ ತರಂಗಗಳನ್ನೆಬ್ಬಿಸಿ ಸುಮಾರು 1 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮುಖ್ಯ ನಟಿಯಾಗಿ ನಟಿಸಿ ಹೆಸರು ಮಾಡ್ತಾರೆ. ಇವರಿಗೆ ಕಲಾ ಮಯೂರಿ ಅನ್ನೋ ಬಿರುದು ಹೇಗೆ ಬಂತು ಅಂತ ನೋಡೋದಾದರೆ, 1982 ಏಪ್ರಿಲ್ನಂದು 5-6 ಸಾವಿರಕ್ಕೂ ಹೆಚ್ಚು ಅಭಿಮಾನಿಗಳು ನವಲಗುಂದಲದಲ್ಲಿ ಸೇರಿ ಇವರ ದೊಡ್ಡ ಮೆರವಣಿಗೆಯನ್ನು ಮಾಡಿ ಕಲಾ ಮಯೂರಿ ಅನ್ನೋ ಬಿರುದನ್ನು ಕೊಟ್ಟು ಸನ್ಮಾನಿಸ್ತಾರೆ. ಇನ್ನು ಇವರ ವ್ಯಕ್ತಿತ್ವ, ಇವರ ಗುಣವನ್ನು ನೋಡೋದಾದರೆ, ಸಿನಿಮಾ ರಂಗದಲ್ಲಿ ಅಷ್ಟು ದೊಡ್ಡರ ಮಟ್ಟಿಗೆ ಹೆಸರು ಮಾಡಿದರೂ ಕೂಡ ಕಲಾ ಸಂಸ್ಥೆಯವರು ಬಂದು ಕರೆದಾಗ ಇಲ್ಲ ಅನ್ನದೆ ಅವರ ನಾಟಕಗಳಲ್ಲಿ ಹೋಗಿ ಅಭಿನಯಿಸಿ ಬರ್ತಾಯಿದ್ರು. ಅದಷ್ಟೇ ಅಲ್ಲದೆ ಅವರೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಂತಹ ಸೆಟ್ನ ಹುಡುಗರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾಯಿದ್ರು. ಇನ್ನು ಇವರು ನಟಿಸಿರುವ ಸಿನಿಮಾಗಳನ್ನ ನೋಡೋದಾದರೆ, ಶ್ರೀನಿವಾಸ ಕಲ್ಯಾಣ, ಹೆಣ್ಣು ಸಂಸಾರದ ಕಣ್ಣು, ಕಿಟ್ಟು ಪುಟ್ಟು, ಬಯಸದೆ ಬಂದ ಭಾಗ್ಯ, ಪುಟಾಣಿ ಏಜೆಂಟ್ 1, 2, 3 ಹೀಗೆ ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿ ಹೆಸರು ಮಾಡಿದ್ದಾರೆ. ಇನ್ನು ಇವರಿಗೆ ಬಂದಿರುವ ಪ್ರಶಸ್ತಿಗಳನ್ನ ನೋಡೋದಾದರೆ, ಇವರ 2 ಕನಸು ಚಿತ್ರಕ್ಕೆ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇವರು 1986 ಸೆಪ್ಟೆಂಬರ್ 12ರಂದು ಅಡುಗೆ ಮನೆಯಲ್ಲಿ ಬೆಂಕಿಯ ದುರಂತದಿಂದ ನಮ್ಮೆಲ್ಲರನ್ನ ಅಗಲಿ ಸಾವನ್ನಪ್ತಾರೆ. ಈ ರೀತಿಯಾಗಿ ನಮ್ಮೆಲ್ಲರನ್ನ ಬಿಟ್ಟು ನಮ್ಮಿಂದ ಸದಾ ಕಾಲಕ್ಕೂ ದೂರವಾಗ್ತಾರೆ. ಬಜಾರಿ ಹೆಣ್ಣು, ಹಠಮಾರಿ ಹೆಣ್ಣು ಅಂತಾನೆ ಪ್ರಸಿದ್ಧಿಯಾದಂತಹ ಇವರು ಕನ್ನಡ ಚಿತ್ರರಂಗವನ್ನು ಬಿಟ್ಟು ಸದಾ ಕಾಲಕ್ಕೂ ದೂರವಾಗ್ತಾರೆ. ಮತ್ತೊಬ್ಬ ಧ್ರುವತಾರೆಯೊಂದಿಗೆ ನಾನು ನಿಮ್ಮ ಮುಂದೆ ಮುಂದಿನ ಸಂಚಿಕೆಯಲ್ಲಿ ಬರ್ತೀನಿ. ಧನ್ಯವಾದಗಳು.